ಹಿಟ್ ವಿಕೆಟ್. ಮೈತ್ರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗ ಬಹು ದೊಡ್ಡದಾಗಿ ಚರ್ಚೆ ಆಗ್ತಾ ಇದ್ದಿದ್ದು, ಕಾಂಗ್ರೆಸ್ ಟೀಕೆ ಮಾಡ್ತಾ ಇದ್ದಿದ್ದು ಇದನ್ನೇ. ಇದು ಬಹಳ ದಿನ ಉಳಿಯಲ್ಲ ರೀ. ಬಿಜೆಪಿಯವರೇ ಜೆಡಿಎಸ್ನ ನಂಬೇಡಿ, ಜೆಡಿಎಸ್ನವರೇ ಬಿಜೆಪಿಯನ್ನ ನಂಬೇಡಿ, ಈ ತರ ಟಾಕ್ ಶುರುವಾಗಿತ್ತು. ಆದ್ರೆ ಎಲ್ಲವೂ ಕೂಡ ನಾವು ಸರಿ ಇದ್ದೀವಿ, ನಮಗೆ ಯಾವ ಸೀಟು ಕೊಡದೇ ಇದ್ರೂ ಕೂಡ ಚಿಂತೆ ಇಲ್ಲ, ಕಾಂಗ್ರೆಸ್ ಮಾತ್ರ ಗೆಲ್ಲಬಾರದು ಅಂತ ಜೆಡಿಎಸ್ನ ನಾಯಕರು ಪುಂಖಾನುಪುಂಖವಾಗಿ ಹೇಳಿಕೆಗಳನ್ನ ಕೊಡ್ತಾ ಬಂದ್ರು. ನಮ್ಮ ಡಿಬೇಟ್ ಅಲ್ಲೂ ತುಂಬಾ ಜನ ಹೇಳಿದ್ರು, ತುಂಬಾ ಅಂದ್ರೆ ತುಂಬಾ, ಒಂದೇ ಸೀಟ್ ಕೊಟ್ಟರು ಸಾಕು ನಮಗೆ, ಅದೂ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಬಟ್ ಕಾಂಗ್ರೆಸ್ ಮಾತ್ರ ಗೆಲ್ಲಬಾರದು ಒಂದ್ ಸೀಟು ಅನ್ನುವಂತ ಆಕ್ರೋಶದ ಮಾತುಗಳನ್ನ ಆಗ್ತಾ ಇದ್ರು. ಆದ್ರೆ ಈಗ 2 ಸೀಟಿಗಾದ್ರೆ ನಾವ್ಯಾಕೆ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತು ಅನ್ನೋ ಮಾತು. ಸ್ವಪಕ್ಷದಲ್ಲೂ ಟೆನ್ಷನ್, ಮಿತ್ರ ಪಕ್ಷದಲ್ಲೂ ಕೂಡ ಟೆನ್ಷನ್. ಟಿಕೆಟ್ ವಿಚಾರದಲ್ಲಿ ಭುಗಿಲೆದ್ದಿದೆ ಈಗ ಅಸಮಾಧಾನ. ರಾಜ್ಯ ಬಿಜೆಪಿ ನಾಯಕರ ವರ್ತನೆಗೆ ಜೆಡಿಎಸ್ ತುಂಬಾ ಬೇಸರವನ್ನ ವ್ಯಕ್ತಪಡಿಸಿದೆ. ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದಾರ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರು. ವಿಧಾನಸಭೆ ಚುನಾವಣೆಯಲ್ಲೂ ಸಹ ಇದೇ ರೀತಿಯಾದಂತಹ ಅತಿಯಾದ ಆತ್ಮವಿಶ್ವಾಸವೇ ಅವರಿಗೆ ಮುಳುವಾಗಿದ್ದಿದ್ದು. ಬಟ್ ಅಲ್ಲಿ ಬೇರೆ ರೀತಿಯಾಗಿತ್ತು. ಇಲ್ಲಿ ಜೆಡಿಎಸ್ ಹೇಗೆ ಗುಟ್ರ ಹಾಕ್ತಾ ಇದೆಯೋ ಹಾಗೆ ಬಿಜೆಪಿಯಲ್ಲೇನೆ ಗುಟ್ರ ಹಾಕೋರು ಇದ್ರು. ಅವರ ಆಟಗಳು ಆಯಾಯ ಕ್ಷೇತ್ರಗಳು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿತ್ತು. ಆ ಆಟಗಳನ್ನು ಆಯಾ ಕ್ಷೇತ್ರಗಳಲ್ಲಿ ಆಡಿದ್ರು. ಅದರ ಪರಿಣಾಮವಾಗಿ ಧುಬುಕ್ ಅಂತ 65 ಸೀಟ್ಗಳಿಗೆ ಬಂದು ತಲುಪಿತ್ತು ಬಿಜೆಪಿ. ಈಗ ಜೆಡಿಎಸ್ ಆ ರೀತಿಯಾಗಿ ಗುಟ್ರನ್ನ ಹಾಕ್ತಾ ಇದೆ. ಇದು ಯಾವ ರೀತಿಯಾಗಿ? ಕುಮಾರಸ್ವಾಮಿ ಅವರು ಒಂದೇ ಒಂದು ಗುಡುಗನ್ನ ಹಾಕಿದ್ರು. ಬಿಜೆಪಿಯ ಹೈಕಮಾಂಡ್ ಬೆದರ್ತಾ, ಇನ್ನೇನು ಬೆದರ್ದಂಗೆ ಕಾಣಿಸ್ತಾ ಇಲ್ಲ, ಒಂದು ಹೆಜ್ಜೆ ಹಿಂದೆ ಇಟ್ಟಂಗೆ ಕಾಣಿಸ್ತಾ ಇದೆ ಬೇಟೆ ಆಡಬೇಕಾದ್ರೆ. ಸೊ ಮೈತ್ರಿಗೆ ಧಕ್ಕೆ ಆತಂಕ ಬೆನ್ನಲ್ಲೇ ಕೋಲಾರ ಜೆಡಿಎಸ್ಗೆ ಬಿಟ್ಕೊಡ್ತಾ ಬಿಜೆಪಿ. ಮೈತ್ರಿ ಗೊಂದಲಕ್ಕೆ ತೆರೆ ಎಳೆಯೋಕೆ ಬಿಜೆಪಿ ಹೈಕಮಾಂಡ್ ತೀರ್ಮಾನವನ್ನ ಮಾಡಿದೆ ಅಂತೆ. ಸೊ ಕುಮಾರಸ್ವಾಮಿ ಅವರು ಒಂದೇ ಒಂದು ಗುಡುಗು ಹಾಕಿದ್ದಕ್ಕೆ ಬಿಜೆಪಿ ಹೈಕಮಾಂಡ್ ಬೆದರಿದೆ ಅನ್ನೋ ರೀತಿಯಲ್ಲಿ ಈಗ ಹೇಳ್ತಾ ಇದ್ದಾರೆ. ಬಟ್ ಬೆದರ್ಲಿಲ್ವಾ, ಅಥವಾ ಬೇಟೆ ಆಡೋಕ್ಕಿಂತ ಮುಂಚೆ ಒಂದು ಹೆಜ್ಜೆ ಹಿಂದೆ ಇಟ್ಬಿಟ್ಟು ಆಮೇಲೆ ಬೇಟೆ ಆಡ್ತಾರಲ್ಲ, ಹಂಗೇನಾದ್ರೂ ಮಾಡ್ತಾರ? ಕಾರಣ ಕಾಂಗ್ರೆಸ್ ಪದೇ ಪದೇ ಹೇಳುತ್ತೆ, ಹಲವು ರಾಜ್ಯಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಮಕಾಡೆ ಮಲಗೋಗಿದೆ, ಅದು ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಅಂತ ಹೇಳಿ. ಸೊ ಇಲ್ಲೂ ಹಾಗೆ ಆಗತ್ತಾ, ಅಥವಾ ಪ್ರಾದೇಶಿಕ ಪಕ್ಷ ಪುಟಿದೇಳತ್ತಾ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಜೆಡಿಎಸ್ ಕೋಟಾಗೆ ಸೇರಿಸೋಕೆ ಬಿಜೆಪಿ ಯತ್ನವನ್ನ ಮಾಡಿತ್ತು. ಇದಕ್ಕೆ ಬಿಲ್ಕುಲ್ ಕುಮಾರಸ್ವಾಮಿ ಅವರು ಒಪ್ಪಿರಲಿಲ್ಲ. ಇನ್ನು ಕೋಲಾರ ಬಿಜೆಪಿಗೆ ಇರಲಿ ಅಂತ ರಾಜ್ಯ ಬಿಜೆಪಿ ಘಟಕವರು ಒಂದು ಅಭಿಪ್ರಾಯ ಸಲ್ಲಿಕೆಯನ್ನ ಮಾಡಿದ್ರು. ರಾಜ್ಯ ಬಿಜೆಪಿ ವರದಿ ಪ್ರಕಾರ ಕುಮಾರಸ್ವಾಮಿ ಮನವೊಲಿಸೋಕೆ ಅಮಿತ್ ಶಾ ಮುಂದಾಗಿದ್ರು. ಅಸಮಾಧಾನದಿಂದಲೇ ಒಪ್ಪಿಗೆ ಕೊಡದೇನೆ ಕುಮಾರಸ್ವಾಮಿ ಅವರು ಬಂದುಬಿಟ್ಟಿದ್ರು. ಬಹಿರಂಗವಾಗಿ ಬೇಸರವನ್ನು ಹೊರಹಾಕಿದ್ರು. ಅಂತಿಮವಾಗಿ ಈಗ ಕೋಲಾರ ಜೆಡಿಎಸ್ಗೆ ಬಿಟ್ಟು ಕೊಡೋಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದು ಗುಟ್ರ ಹಾಕಿದ್ರು. 2 ಕ್ಷೇತ್ರಗಳಲ್ಲಿ ನಾವು ಸ್ಪರ್ಧೆ ಮಾಡೋಕ್ಕೋಸ್ಕರ ಇಷ್ಟೆಲ್ಲ ಸಾಹಸ ಪಡಬೇಕಾಗಿತ್ತಾ, ಇಷ್ಟೆಲ್ಲ ಮೈತ್ರಿ ಮಾಡ್ಕೊಳ್ಬೇಕಾಗಿತ್ತಾ ಅನ್ನೋ ಒಂದೇ ಒಂದು ಗುಟ್ರು ಕುಮಾರಸ್ವಾಮಿ ಅವರದ್ದು. ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು ಹೈಕಮಾಂಡಿಗೆ ಫೋನ್ ಮಾಡಿದೆ, ಮಾತಾಡಿದೆ, ಆಮೇಲೆ ನಾನು ದೇವೇಗೌಡರಿಗೂ ಫೋನ್ ಮಾಡಿದೆ, ಕುಮಾರಸ್ವಾಮಿ ಅವ್ರಿಗೂ ಫೋನ್ ಮಾಡಿದೆ ಅಂತ ಹೇಳಿ ಕೊಟ್ರು ಮಾತನ್ನ. ಆದರೆ ಕುಮಾರಸ್ವಾಮಿ ಅವರು ಅವತ್ತಿನ ದಿನ ಏನು ಹೇಳಿಲ್ಲ. ನೆಕ್ಸ್ಟ್ ಡೇಗೆ ಏನು ಅಡ್ಜಸ್ಟ್ ಆಯಿತು, ಏನು ಸೆಟಲ್ಮೆಂಟ್ ಆಯಿತು ಗೊತ್ತಾಗಲಿಲ್ಲ. ಆಮೇಲೆ ಇಲ್ಲ, ನಾನು ಹಂಗೆ ಹೇಳಿರಲಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು. ಏನು ಮಾತನಾಡಿದರೆ ನೋಡೋಣ. ನಾನು ಏನು 6 ಸೀಟು 7 ಸೀಟ್ ಏನು ಕೇಳಿಲ್ಲ. ಅವರ ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3ರಿಂದ 4 ಸೀಟ್ ಕೇಳಿದ್ದೇವೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. JDS BJP ಹೊಂದಾಣಿಕೆ, JDSಗೆ ಏನಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಮತ್ತೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಯಪ್ರಕಾಶ್ ನಡ್ಡಾ ಅವರ ಜೊತೆಗೆ ಉಳಿದ 5 ಕ್ಷೇತ್ರಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅಂತಿಮವಾಗಿ ಪ್ರಧಾನಿಯವರ ಜೊತೆ ಸಮಾಲೋಚನೆ ಮಾಡಿ 22ನೇ ತಾರೀಕು ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ಘೋಷಣೆ ಮಾಡೋರಿದ್ದಾರೆ. ಬಹಳ ಮುಖ್ಯವಾಗಿ ಬಿಜೆಪಿ JDS ಒಂದು ಹೊಂದಾಣಿಕೆ ಆಗ್ತಿರೋದ್ರಿಂದ ಈ ಬಾರಿ ನಾವು ಅನ್ಕೊಂಡಂತೆ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಬಿಜೆಪಿ JDS ಸೇರಿ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ. ಸೊ ಬಂಡಾಯದ ದಳ್ಳೂರೀಗ ಆರಂಭವಾಗಿದೆ. ಇದನ್ನ ಶಮನ ಮಾಡಬೇಕಾಗಿರೋರು ಯಾರು? ರಾಜ್ಯಾಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಸೊ ಈಗ ಬಿಜೆಪಿ ಹೈಕಮಾಂಡ್ಗೆ ಆ 7 ಕ್ಷೇತ್ರಗಳಲ್ಲಿ ಒಳಪಟ್ಟು ಟೆನ್ಷನ್ ಶುರುವಾಗಿದೆ. ಶಿವಮೊಗ್ಗ, ದಾವಣಗೆರೆ, ತುಮಕೂರು, ಬೆಳಗಾವಿ, ಬೀದರ್, ಬೆಂಗಳೂರು ಉತ್ತರ, ಕೊಪ್ಪಳ ಕ್ಷೇತ್ರಗಳಲ್ಲಿ ಬಂಡಾಯದ ಬಾವುಟ ಈಗ ಹಾರಿಸಿದ್ದಾರೆ.
ಅವರದೇ ಪಕ್ಷದಲ್ಲಿರುವಂತಹ ಮುಖಂಡರು ಬಂಡಾಯ ಎದ್ದು ಈ ರೀತಿಯಾಗಿ ಈಗ ನಿಂತ್ಕೊಂಡಿದ್ದಾರೆ. ಅವರನ್ನ ಶಮನ ಮಾಡೋಕ್ಕಾಗ್ತಾ ಇಲ್ಲ ಬಂಡಾಯವನ್ನ. ಸೊ ಅದಕ್ಕೆ ಈಗ ಉತ್ತರ ಹೇಗೆ ಕೊಡ್ತಾರೆ ಅವರು? ಅದು ಬಿಜೆಪಿಗೆ ವರವಾಗತ್ತಾ ಶಾಪವಾಗತ್ತಾ? ಬಂಡಾಯ ಎದ್ದಾಗ ಅದರದ್ದು ಶಾಪವೇ ಜಾಸ್ತಿ, ವರವಂತೂ ಆಗಕ್ಕೆ ಚಾನ್ಸೇ ಇಲ್ಲ. ವೋಟ್ಗಳನ್ನು ಕಿತ್ಕೊಳ್ಳೋದು ಯಾರು? ಆ ಪಕ್ಷದಲ್ಲಿರುವಂಥ ಲೀಡರ್ಸ್ಗಳು ಅದೇ ಪಕ್ಷದ ವೋಟ್ಗಳನ್ನು ಕಿತ್ಕೊಳ್ತಾರೆ. ಇದರ ಪರಿಣಾಮ ಆ ಪಕ್ಷದಲ್ಲಿರುವಂಥ ಕ್ಯಾಂಡಿಡೇಟ್ಗಳು ಸೋಲಕ್ಕೆ ಕಾರಣವಾಗುತ್ತೆ. ಸೊ ಈಗ ಅನೇಕ ಶಮನಗಳಿದ್ದಾವೆ. ಯಾವ್ಯಾವ ಕ್ಷೇತ್ರಗಳಲ್ಲಿ ಅನ್ನೋದು ನಿಮಗೆ ಹೇಳ್ತಾ ಹೋಗ್ತೀವಿ. ಮೊದಲನೇದಾಗಿ ಶಿವಮೊಗ್ಗದಲ್ಲಿ ಈಶ್ವರಪ್ಪನವರು ಬಂಡಾಯ ಎದ್ದಿದ್ದಾರೆ. ಈಶ್ವರಪ್ಪನವರಲ್ಲಿ ಬಂಡಾಯ ಎದ್ದಿದ್ದ ಪರಿಣಾಮವೇನಾಗುತ್ತೆ? ವೋಟ್ ಎಷ್ಟು ಕಿತ್ಕೊಳ್ತಾರೆ? ಅವ್ರ ಹಿಂದೆಯೂ ಕೂಡ ಯಡಿಯೂರಪ್ಪನವ್ರು ಅಗೇನ್ಸ್ಟ್ ಆಗೇನೆ ನಿಂತ್ಕೊಂಡಿದ್ರು ಈಶ್ವರಪ್ಪನವರು, ಬಟ್ ಈಗೆಲ್ಲಕ್ಕಾಗಿರಲಿಲ್ಲ. ಬಟ್ ಈಗ ಲೋಕಸಭೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಉತ್ತರದಲ್ಲಿ ಅಲ್ಲೂ ಕೂಡ ಈಗ ಬಂಡಾಯ ಎದ್ದಿದೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಟಿಕೆಟ್ಗೆ ಸದಾನಂದ ಗೌಡರು ರೆಬಲ್ ಆಗಿ ನಿಂತ್ಕೊಳ್ತಾ ಇದ್ದಾರೆ. ಕಂಟೆಸ್ಟ್ ಮಾಡ್ತಾರಾ ಮಾಡಲ್ವಾ? ಕಾಂಗ್ರೆಸ್ಗೆ ಸೇರೋ ಬಗ್ಗೆ ಗಂಭೀರ ಚಿಂತನೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೋಗಿ ಮಾತನಾಡಿದ್ದಾರೆ. ಎಲ್ಲವೂ ಕೂಡ ನಡೆದಿದೆ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಅವರ ವಿಚಾರದಲ್ಲಿ ಸೊ ಅವರು ಶಕ್ತಿ ಪ್ರದರ್ಶನವನ್ನ ಮಾಡ್ತೀನಿ, ನಾನು ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ ಅಂತ ಅವರು ಬಂಡಾಯ ಹೇಳಕ್ ಹೋಗ್ತಾ ಇದ್ದಾರೆ. ಡಾಕ್ಟರ್ ಬಸವರಾಜ್ ಅವ್ರ ಕತೆ ಏನಾಗುತ್ತೆ ಅಲ್ಲಿ ಗೊತ್ತಿಲ್ಲ. ಇನ್ನು ದಾವಣಗೆರೆಯಲ್ಲಂತೂ ಘೋಷಣೆ ಮಾಡ್ಬಿಟ್ರು. ಸಿದ್ದೇಶ್ವರ್ ಅವರ ಪತ್ನಿಗೆ ಗಾಯತ್ರಿ ಅವರಿಗೆ ತೀವ್ರ ವಿರೋಧ ವ್ಯಕ್ತವಾಯಿತು. ಯಾರಿಂದ? ರೇಣುಕಾಚಾರ್ಯ ಅವರು, ಎಸ್ ರವೀಂದ್ರನಾಥ್ ಅವರು, ಇವ್ರ ಟೀಮ್ ಬಂಡಾಯ ಎತ್ತು. ಕಾರಣ ಅವರೆಲ್ಲ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು, ನಮಗೆ ಬೇಕು ಅಂತೇಳಿ. ಇನ್ನು ತುಮಕೂರಂತೂ ಆರಂಭದಿಂದಲೇ ಇನ್ನೂ ಟಿಕೆಟ್ ಅನೌನ್ಸ್ ಆಗಿರಲಿಲ್ಲ, ಆಲ್ರೆಡಿ ಶುರು ಆಗ್ಬಿಟ್ಟಿತ್ತಲ್ಲಿ. ಸೋಮಣ್ಣ ಅವರ ವಿರುದ್ಧ ಜೆ.ಸಿ. ಮಾಧುಸ್ವಾಮಿ ಅವರು ತೊಡೆ ತಟ್ಟಿದ್ರು. ಏನು, ಹೊರಗಿನವ್ರಿಗೆ ಬೇಡ, ನನಗೆ ಕೊಡದೇ ಇದ್ರು ಚಿಂತೆ ಇಲ್ಲ, ತುಮಕೂರಿನಲ್ಲಿರುವಂಥವ್ರಿಗೆ ಯಾರಿಗಾದ್ರೂ ಕೊಡಿ ಅಂತ ಹೇಳಿ. ಬಟ್ ಈಗ ಅವರು ನಾನು ಕ್ಯಾಂಪೇನಿಗೂ ಬರಲ್ಲ, ನಾನು ಕರೆಯಕ್ಕೆ ಹೋಗಬೇಡಿ ಅಂತ ಅವರು. ಬೀದರ್ನಲ್ಲಿ ಭಗವಂತ ಖೂಬಾಗೆ ಟಿಕೆಟ್ ವಾಪಸ್ ಪಡೆಯೋಕೆ ತೀವ್ರ ಒತ್ತಡ ಈಗ ಹೆಚ್ಚಳವಾಗ್ತಾ ಇದೆ. ಬೀದರ್ ಬಿಜೆಪಿಯ ಹಾಲಿ ಮತ್ತು ಮಾಜಿ ಶಾಸಕರ ಈಗ ಒಳೇಟು ಕೊಡುವಂಥ ಆತಂಕ ಇದೆ. ಗೊತ್ತಿಲ್ಲ ಕಾರಣ. ಓಪನ್ ಆಗಿ ಎಲ್ಲರೂ ಹೇಳಿದ್ರು ಅವ್ರಿಗೆ ಕೊಡಬೇಡಿ ಅಂತ ಹೇಳಿ, ಕಾಲಿಗೆ ಬಿದ್ದುಬಿಟ್ಟಿದ್ರು ಅವರು, ಅಧ್ಯಕ್ಷರ ಕಾಲಿಗೆ. ಇನ್ನು ಬೆಳಗಾವಿ ವಿಚಾರ, ಜಗದೀಶ್ ಶೆಟ್ಟರ್ ಅವರ ಹೆಸರು ಬಿಜೆಪಿಯಿಂದ ಈಗ ಫೈನಲ್ ಅಂತ ಹೇಳ್ತಾ ಇದ್ರೆ, ಇನ್ನೂ ಅನೌನ್ಸ್ ಆಗಿಲ್ಲ, ಟಿಕೆಟ್ ಘೋಷಣೆ ಆಗಿಲ್ಲ. ಆಲ್ರೆಡಿ ಈಗ ಲೋಕಲ್ ಲೀಡರ್ಸ್ಗಳು ಶೆಟ್ಟರ್ ಅವರ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಅಲ್ಲಿ ಕಾಂಗ್ರೆಸ್ನಿಂದ ಫೈನಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರ ಫೈನಲ್ ಆಗ್ತಾ ಇದೆ ಅಂತ ಹೇಳಿ ಆಲ್ರೆಡಿ ಕ್ಯಾಂಪೇನ್ ಶುರು ಮಾಡ್ಬಿಟ್ಟಿದ್ದಾರೆ. ಆ ಕಡೆ ಚಿಕ್ಕೋಡಿ ಕಡೆಗಂತೂ ಸತೀಶ್ ಜಾರಕಿಹೊಳಿ ಅವರ ಮಗಳು ಕ್ಯಾಂಪೇನ್ ಅನ್ನು ಶುರು ಮಾಡ್ಬಿಟ್ಟಿದ್ದಾರೆ. ಡಿಸೈಡ್ ಆಗ್ಬಿಟ್ಟಿದೆ ಅವೆಲ್ಲವೂ ಕೂಡ ಅನ್ನೋ ರೀತಿಯಲ್ಲಿದೆ. ಶೆಟ್ಟರ್ ಅವ್ರ ಕತೆ ಏನು ಗೊತ್ತಿಲ್ಲ, ಏನ್ ಮಾತಾಡಿದ್ದಾರೆ ನೋಡೋಣ. ಭಾರತೀಯ ಜನತಾ ಪಾರ್ಟಿ 27 ಕ್ಷೇತ್ರದಲ್ಲಿ ಗೆಲ್ಲಬೇಕು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಪಕ್ಷೇತರ ನಿಂತಿರೋದು ಪಕ್ಷವನ್ನು ಉಳಿಸೋದಕ್ಕೆ, ಹಿಂದುತ್ವವನ್ನು ಉಳಿಸೋದಕ್ಕೆ, ಸರ್ವಾಧಿಕಾರಿ ಕುಟುಂಬ ಧೋರಣೆನ ವಿರೋಧ ಮಾಡೋದಕ್ಕೆ. ಹಾಗಾಗಿ ರಾಘವೇಂದ್ರ ಅವರನ್ನು ಸೋಲಿಸಿ ಭಾರತೀಯ ಜನತಾ ಪಾರ್ಟಿಯ ಕಟ್ಟ ಅನುಯಾಯಿ ನಾನು. ನನ್ನ ಗೆಲ್ಲಿಸಬೇಕು. ಗೆದ್ದ ತಕ್ಷಣ ಬಿಜೆಪಿ ಮತ್ತು ನಾನು ಹೋಗೋಣ, ಮತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಾಡಕ್ಕೆ ಕೈ ಎತ್ತೋದು ನಾನೇ. ಕಾಂಗ್ರೆಸ್ಗೆ ಹೋಗೋದೋ ಬಿಡೋದೋ ಕಾರ್ಯಕರ್ತರು ತೀರ್ಮಾನ ಮಾಡಲ್ಲ. ನಾನು ಮುಂದೆ ಹೋದ್ರೂ ಹೋಗ್ಬಹುದು. ನಾನು ನಿಮ್ಗೆ ಹೇಳಿದ್ದೀನಿ, ನಾನು ನಮ್ಮ ಕಾರ್ಯಕರ್ತರ ಜೊತೆ ಭವಿಷ್ಯ ಚರ್ಚೆ ಮಾಡ್ತೀನಿ. ಅಲಿಯನ್ಸ್ ನನಗೆ ಬಿಜೆಪಿ ಬಿಡೋಕೆ ಇಷ್ಟ ಇಲ್ಲ. ಬಿಜೆಪಿಗೆ ಕ್ಷೇತ್ರನೇ ಉಳಿಯಲ್ಲ ಅಂದಾಗ ನಾನೇನಾಗಬೇಕು ಅನ್ನೋ ಚರ್ಚೆ ಮಾಡ್ತೀನಿ ಅಂತ ಬಿಡಿಸಿ ಹೇಳ್ತಾ ಇದ್ದೀನಿ ನಿಮಗೀಗ. ಸರ್, ಇನ್ನು 3-4 ದಿನದಲ್ಲಿ ನಿಮ್ಮ ನಿರ್ಧಾರನ ಪ್ರಕಟ ಮಾಡಿ. ಆಯ್ತು, 3-4 ದಿವಸ ಮಾಡ್ತೀವಿ. ಗೊಂದಲದ ಲಾಭಕ್ಕೆ ಸಹಜವಾಗಿ ಕಾಂಗ್ರೆಸ್ ಕಾದು ಕುಳಿತಿದೆ. ವಿಧಾನಸಭೆಯಲ್ಲೂ ಕೂಡ ಹೀಗೆ ಆಗಿತ್ತು. ಅವಾಗಲೂ ಕೂಡ ಆ ಕಡೆಗೆ ಬೀಳುತ್ತೆ ಅಂದ ತಕ್ಷಣ ಬಲೆ ಹಾಕೋ ಕೆಲಸ ಆ ಕಡೆಗೆ ಕಾಂಗ್ರೆಸ್ ಮಾಡ್ತಾ ಇದೆ. ಗೊಂದಲದ ಲಾಭಕ್ಕಾಗಿ ಕಾಂಗ್ರೆಸ್ ಜೆಡಿಎಸ್ ಸುಸೈಡ್ ಅಟೆಂಪ್ಟ್ ಅಂತ ಡಿ.ಕೆ. ಶಿವಕುಮಾರ್ ಅವರು ವ್ಯಾಖ್ಯಾನ ಮಾಡಿದರು. ಹಲವು ಕಡೆಗಳಲ್ಲಿ ಹೊಂದಾಣಿಕೆ ಆಗಿಲ್ಲ ಬಿಜೆಪಿ ಮತ್ತು ಜೆಡಿಎಸ್. ಅದನ್ನೇ ಬಂಡವಾಳ ಮಾಡಿಕೊಳ್ಳೋಕೆ ಈಗ ಕಾಂಗ್ರೆಸ್ ಕಸರತ್ತನ್ನು ಮಾಡ್ತಾ ಇದೆ. ಸೊ ಮೈತ್ರಿ ಒಳ ಹೊರ ಕಿತ್ತಾಟವನ್ನೇ ಲಾಭ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ಇದು ನಮಗೆ ಮೊದಲಿಂದಲೂ ಇದು ಗೊತ್ತಿರೋ ವಿಚಾರನೇ. ನನಗೆ ಯಾವಾಗ ದೇವೇಗೌಡರು ಯಾಕೆ ಅವ್ರ ಹಳ್ಳಿನ BJP ಸಿಂಬಲಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ JDS. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲಯನ್ಸ್ ಅಂದಮೇಲೆ ಎಲ್ಲರೂ ವೋಟ್ ಹಾಕಲೇಬೇಕಾಗಿತ್ತು.